ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತು ಇವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರೋದ್ರಿಂದ ನನ್ನ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಅಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಪೂಜೆ ಮಾಡಿ ಅವ್ರಿಗೆ ಪ್ರಸಾದ ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ರು. ಸೊ ಅವ್ರು ಮಧ್ಯಾಹ್ನನೇ ಬಂದು ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡಿ ಎಲ್ಲ ಮಾಡಿದ್ರು. ನಾನು ಮನೇಲಿ ಪೂಜೆ ಮಾಡಿ ಎಲ್ಲ ಮುಗಿಸಿ ನಾನೊಂದು 3 o'clockಗೆ ನಾನು ಡ್ಯಾನ್ಸ್ ಕ್ಲಾಸ್ ಹತ್ರ ಬಂದೆ. ಸೊ ತುಂಬ ಮಕ್ಕಳೆಲ್ಲ ಬಂದಿದ್ದರು, ಎಲ್ಲರೂ ಅವ್ರ ಪೇರೆಂಟ್ಸ್ ಕೂಡ ಇನ್ವೈಟ್ ಮಾಡಿದ್ವಿ. ಎಲ್ಲ ಬಂದಿದ್ದರು. ನೋಡಿ ರಾಘವೇಂದ್ರ ಸ್ವಾಮಿಗಳದ್ದು ಹೇಗೆ ರೆಡಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಖುಷಿ ಆಯಿತು. ಮಕ್ಕಳಂತೂ ಎಲ್ಲರೂ ಬಂದಿದ್ದರು. ಪೂಜೆನ ಒಂದು 5:30 ಅಷ್ಟರಲ್ಲಿ ಮಾಡಿದ್ವಿ. ರಾಯರ್ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಅದು ಏನಂತ ಗೊತ್ತಿಲ್ಲ, ಬಟ್ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗುತ್ತೆ. ಸೊ ತುಂಬ ಖುಷಿ ಆಯಿತು. ಏನೂ ತೊಂದರೆ ಇಲ್ದೇ ಆರಾಮಾಗಿ ಎಲ್ಲ ಪೂಜೆ ಎಲ್ಲ ಆಯಿತು. ಮತ್ತು ರಾಯರದು ಎಲ್ಲ ಪೂಜೆ ಆದಮೇಲೆ ಅಲ್ಲಿನ ಸ್ವಲ್ಪ ಪ್ರಸಾದ ತಂದು ಇಲ್ಲಿ ನಾವು ಅಡುಗೆ ಮಾಡಿರ್ತೀವಲ್ಲ ಅಲ್ಲೆಲ್ಲ ಸ್ವಲ್ಪ ಹಾಕಿ ಪ್ರಸಾದ ಥರ ಸೇರ್ಕೊಳ್ಳಿ ಅಂತ ನಾವಿಲ್ಲಿ ನೆಕ್ಸ್ಟ್ ಪ್ರಸಾದ ವಿತರಣೆ ಮಾಡ್ತಾಯಿದ್ವಿ. ನನಗಂತೂ ತುಂಬ ಖುಷಿ ಈ ಥರ ಎಲ್ಲ ಮಾಡೋದು. ಸೊ ಹಂಗಾಗಿ ಶಮಿಕಾನು ಕೂಡ ನಾನು ಕೊಡ್ತೀನಿ ಅಮ್ಮ ಅಂತ ಎಲ್ಲ ಅಳ್ತಾಯಿದ್ಲು. ಸೊ ಅವಳ ಹತ್ರನೇ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಕೊಡಿಸ್ದೆ. ಅವಳಿಗೂ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ. ಹಂಗಾಗಿ ಅವಳು ಫಸ್ಟ್ ಸ್ಟಾರ್ಟಿಂಗ್ ಏನೋ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅವಳಿಗೆ. ಆಮೇಲೆ ನಾನು ಕೊಡ್ತೀನಿ ಅಮ್ಮ ಅಂತ ಅಳ್ತಾಯಿದ್ಲು. ಹಾಗಾಗಿ ಅವಳ ಕೈಯಲ್ಲೂ ಕೊಡಿಸ್ದೆ. ಮತ್ತು ನಾವು ಪ್ರಸಾದಕ್ಕೆ ಅಂತ ಬಾತು, ಮೊಸರನ್ನ ಮತ್ತು ಕೇಸರಿ ಬಾತ್ 3 ಮಾಡಿಸಿದ್ವಿ. ಇವ್ರನ್ನೂ ತೆಗೆದುಬಿಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ. ಹೇಳಿ, ಅದು ತಿಂದರೆ ಶಕ್ತಿ ಬರುತ್ತೆ. ಮತ್ತು ಅಲ್ಲಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡಾದಮೇಲೆ ನಾನು ಅವಳಿಗೆ ಊಟ ಮಾಡಿಸ್ಬೇಕಂತ ಮೇಲೆ ಬಂದೆ. ಮತ್ತು ಎಲ್ಲ ಮುಗಿದ್ಮೇಲೆ ಎಲ್ಲ ಸೇರ್ಕೊಂಡು ಪಾತ್ರೆ ಎಲ್ಲ ತೊಳೆದು ಅವರೇ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರು. ಲೇಡೀಸ್ಗೆ ಯಾವ ಕೆಲಸನೂ ಕೊಡಲಿಲ್ಲ, ಅವರೇನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಲೀನ್ ಮಾಡ್ಕೋತಾಯಿದ್ರು. ಕರಿಚಿನ ಕರಿ ಅಪ್ಪ ಕರಿ. ನೋಡಿ ಈಗ ಶಮಿಕನ್ನ, ಅವಳು ಡ್ಯಾನ್ಸ್ ಕ್ಲಾಸಿಗೆ ಬರೋದೇ ರಿಂಗ್ ಆಟಾಡೋಕ್ಕೆ. ಸೊ ಇಲ್ಲಿ ಬಂದಾಗಲೆಲ್ಲ ಅವಳು ರಿಂಗ್ ಎತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಸೊ ಹಾಗೆ ಅವಳದೊಂದು ವೀಡಿಯೋ ತೆಕ್ಕೊಂಡೆ. ನಾನು ಸುಮ್ಮನೆ ಇಬ್ಬರೇ ವೆಯ್ಟ್ ಮಾಡ್ತಾಯಿದ್ವಿ ಮೇಲೆ. ಹಾಗಾಗಿ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು, ಆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಹಾಗೆ ರಿಂಗದ್ದು ಮಾಡಿಕೊಂಡೆ. ಯೆಲ್ಲೋ ಕಲರ್ ಬೇರೆ ಬೇಡವಾ? ಏನು ಹೆಸರು ಇದೆಯಾ ಬೊಂಬೆಗೆ? ಏನು ಹೆಸರು ಇದೆಯಾ?
ಮತ್ತು ಇನ್ನೊಂದೇನು ಖುಷಿ ಆಯಿತು ಅಂದರೆ ನಮಗೆ ಪೂಜೆಗೆ ಅವರ ಸಮೀಕ ಫ್ಯಾನ್ಸ್ ಕೂಡ ಬಂದಿದ್ದರು. ಸೊ ಅವ್ರು ಬರ್ತಾರೆ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ಬಂದಿದ್ದರು. ಅವರು ಶಮೀಕನ ನೋಡಿ ತುಂಬ ಖುಷಿಪಟ್ಟರು. ಅವಳು ಕೂಡ ಯಾರ ಹತ್ರನೂ ಅಷ್ಟು ಬೇಗ ಹೋಗಲ್ಲ, ಬಟ್ ಇವ್ರುಗಳ ಜೊತೆ ಚೆನ್ನಾಗಿ ಮಾತಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮುತ್ತೆಲ್ಲ ಕೊಡ್ತಾಯಿದ್ಲು. ತುಂಬ ಖುಷಿ ಆಯಿತು. ಅವರು ಚೆನ್ನಾಗಿ. ಸೊ ಇವತ್ತಿನ ರಾಯರ ಪೂಜೆ ಇದಾಗಿತ್ತು. ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.